ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಫ್ರೆಂಡ್ಸ್, ಈ ವ್ಲಾಗ್ ಬಂದು ನಮ್ಮ ಪಾಪುಗೆ ತಲೆ ಕೂದಲು ತೆಗೆಸೋ ಶಾಸ್ತ್ರ ಇತ್ತು, ಮೀನ್ಸ್ ಜವಳ ಕಾರ್ಯಕ್ರಮ. ಹಾಗಾಗಿ ನಾವು ಧರ್ಮಸ್ಥಳಕ್ಕೆ ಹೊರಟಿದ್ವಿ. ಸೊ ಧರ್ಮಸ್ಥಳ ಹೋಗ್ತಾ ಅಂದಿವಿ ಕೆಲವೊಂದು ದೇವಸ್ಥಾನಗಳನ್ನ ನೋಡಿಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು 2 ಡೇಸ್ಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾವು ವೆನ್ಸ್ಡೇ ಹೊರಟಿದ್ದು. ವೆನ್ಸ್ಡೇ 11 ಅಷ್ಟರೊಳಗೆ ಮನೇನ ಬಿಟ್ವಿ. ಹೊರಡೋದಕ್ಕೂ ಮುಂಚೆ ಗಾಡಿನ ಪೂಜೆ ಎಲ್ಲ ಮಾಡಿಕೊಂಡು ಹೋದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಗಾಡಿಗೆ ಹೂವೆಲ್ಲ ಮುಡಿಸಿ ಅರಿಶಿನ ಕುಂಕುಮ ಇಟ್ಬಿಟ್ಟು 4 ಗಾಲೆಗಳಿಗೂ ನಿಂಬೆಹಣ್ಣ ಇಟ್ಬಿಟ್ಟು ಅದಾದ ನಂತರ ಗಾಡಿನ ಮೂವ್ ಮಾಡೋದು. ಸೊ ಈ ರೀತಿ ಪದ್ಧತಿ ಎಲ್ಲರೂ ಫಾಲೋ ಮಾಡ್ತಾರೆ. ಬಟ್ ಈ ಥರ ಮಾಡೋದ್ರಿಂದ ಮಧ್ಯದಲ್ಲಿ ನಮಗೆ ಜರ್ನಿನಲ್ಲಿ ಯಾವುದೇ ಥರ ಪ್ರಾಬ್ಲಮ್ಸ್ ಆಗಲ್ಲ ಅಂತ ಹೇಳ್ಬಿಟ್ಟು ಸೊ ಈ ಥರ ಒಂದು ಶಾಸ್ತ್ರನ ಮಾಡ್ತಾರೆ. ಸೊ ನಾವು ಕೂಡ ಅಷ್ಟೇ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಸೊ ನಾವು ಇಲ್ಲಿ 7 to 8 ಮೆಂಬರ್ಸ್ ಹೊರಟಿದ್ರಿಂದ ನಮಗೆ ಮಿಡಲಲ್ಲಿ ಬೇರೆ ಯಾವುದು ವೆಹಿಕಲ್ಸ್ ಸೆಟ್ ಆಗೋಲ್ಲ. ಮೀನ್ಸ್ ಲಗೇಜ್ ಎಲ್ಲ ಇಟ್ಕೊಂಡು ಹೋಗೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಟಿ.ಟಿನ ಬುಕ್ ಮಾಡ್ಕೊಂಡ್ವಿ. ನಾವು ಪ್ರತಿ ಸರಿ ಹೊರಟಾಗಲೂ ಚಾರ್ಮುಡಿ ಘಾಟಿಂದ ಹೋಗ್ತಾ ಇದ್ದಿದ್ದು. ಈ ಸರಿ ಆಗುಂಬೆ ಸೈಡಿಂದ ಹೋಗೋಣ ಅಂತ. ಮೀನ್ಸ್ ಅಲ್ಲಿ ಒಂದು ಕೊರ್ಗಜ್ಜನ ಟೆಂಪಲ್ ಇದೆ ಉಡುಪಿ ನಿಯರಲ್ಲಿ. ಸೊ ಹಾಗಾಗಿ ಈ ಕಡೆಯಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಉಡುಪಿ ಘಾಟ್ ಸೆಕ್ಷನಿಂದ ನಾವು ಹೊರಟ್ವಿ. ಆ ಘಾಟ್ ಸೆಕ್ಷನಲ್ಲಿ ಜರ್ನಿ ಮಾಡೋದು ಅಂದರೆ ಏನೋ ಒಂಥರ ಖುಷಿ. ಯಾಕಂದರೆ ಟರ್ನಿಂಗ್ಸಲ್ಲಿ ವೆಹಿಕಲ್ಸ್ ಬರ್ತಾ ಇರುತ್ತಲ್ವಾ. ಸೊ ಆ ವೆಹಿಕಲ್ಸ್ ನಮ್ಮ ವೆಹಿಕಲ್ ಪಾಸ್ ಆಗೋದು ಏನೋ ಒಂಥರ ಮಜಾ ಅನಿಸುತ್ತೆ. ಹಾಗೆ ಪ್ರಕೃತಿ ನೋಡ್ತಾ ಹೋಗೋದು ಇನ್ನಿತಿದ್ದೂ ಖುಷಿ ಅನಿಸುತ್ತೆ. ಯಾಕಂದರೆ ನೇಚರ್ ಅಂದ್ರೇ ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಇಷ್ಟ. ಮೀನ್ಸ್ ಕಣ್ಣಿಗೆ ತಂಪು ಕೊಡುತ್ತೆ. ಹಾಗೆ ವಾತಾವರಣ ಏನೋ ಒಂಥರ ಹೊಸ ಥರ ಫೀಲಿಂಗ್ಸ್ ಇರುತ್ತೆ. ಫ್ರೆಶ್ ಗಾಳಿ ಸಿಗುತ್ತೆ. ಸೊ ಈ ಥರ ಕೆಲವೊಬ್ಬರಿಗೆ ಘಾಟ್ ಸೆಕ್ಷನಲ್ಲಿ ವಾಮಿಟಿಂಗ್ ಆಗೋದು ಕೂಡ ಇರುತ್ತೆ. ಯೂಶ್ವಲಾಗಿ ನನಗೂ ಕೂಡ ಆಗುತ್ತೆ. ಸೊ ಹಾಗಾಗಿ ನಾನು ಟ್ಯಾಬ್ಲೆಟ್ಸ್ನ ತೊಗೊಂಡು ಅದಾದ ನಂತರ ಟಿಫನ್ ಮಾಡಿಕೊಂಡೆ. ಹಾಗಾಗಿ ನನಗೆ ಈ ಸರಿ ಯಾವುದೇ ಥರ ವಾಮಿಟಿಂಗ್ ಎಲ್ಲ ಏನೂ ಆಗಲಿಲ್ಲ. ಹಾಗೆ ನಮಗೆ ಆಗಿಲ್ಲ ಅಂದರೂ ಕೂಡ ಯಾರಾದರೂ ಒಬ್ಬರು ವಾಮಿಟ್ ಮಾಡಿಕೊಂಡ್ರೆ ಅವ್ರನ್ನ ನೋಡಿದ್ರೆ ಮತ್ತೆ ಪಕ್ಕದಲ್ಲಿರೋರಿಗೂ ಮಾಡಬೇಕು ಅಂತ ಅನ್ನಿಸ್ಬಿಡತ್ತೆ. ಹಾಗಾಗಿ ಹೇಗಾದರೂ ಆಗಲಿ ಅಂತಲೇ ನಾನು ಸೇಫರ್ ಸೈಡಿಂದ ಒಂದು ಟ್ಯಾಬ್ಲೆಟ್ಸ್ ಕೂಡ ತೊಗೊಂಡಿದ್ದೆ. ಜೊತೆಗೆ ಕೆಲವೊಂದು ಟ್ಯಾಬ್ಲೆಟ್ಸ್ ಕೂಡ ಕ್ಯಾರಿ ಮಾಡಿದ್ದೆ. ಮತ್ತು ರಿಟರ್ನ್ ಬರ್ತಾ ತೊಗೊಳಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಾವು ಇಲ್ಲಿ ಆಗುಂಬೆ ಘಾಟ್ ಇಳಿಬೇಕಾದ್ರೆ ಏನೋ ಒಂಥರ ಫೀಲಿಂಗ್ ತುಂಬಾ ಚೆನ್ನಾಗಿತ್ತು. ಸೊ ನಂತರ ನಾವಿಲ್ಲಿ ಉಡುಪಿ ರೀಚ್ ಆದ್ವಿ. ಅಲ್ಲಿಂದ ಒಂದು 10 to 15 ಕಿಲೋಮೀಟರ್ಸ್ ಏನೋ ಬರುತ್ತೆ, ಶಿವಪುರ ಅಂತ ಹೇಳ್ಬಿಟ್ಟು. ಇಲ್ಲಿ ಕೊರ್ಗಜ್ಜನ ಟೆಂಪಲ್ ಇದೆ. ಇತ್ತೀಚೆಗೆ ತುಂಬ ಜನ ಹೇಳ್ತಿರ್ತಾರೆ ಕೊರ್ಗಜ್ಜಂಗೆ ನಡ್ಕೊಂಡ್ರೆ ತುಂಬಾ ಒಳ್ಳೆಯದು, ಹರಕೆ ಮಾಡ್ಕೊಂಡಿದ್ದು ಬೇಗ ಕೆಲಸಗಳಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾವು ಒಂದು ಸರಿ ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ನಾನು ರೂಟ್ನ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಈ ಘಾಟ್ ಸೆಕ್ಷನ್ ನೋಡ್ತಾ ಇದ್ರೆ ಅನಿಸುತ್ತೆ ಡ್ರೈವರ್ಗಳ ಕೆಲಸ ಎಷ್ಟು ಕಷ್ಟ ಇದೆ ಅಂತ. ಮತ್ತು ಒಬ್ಬರು ಪ್ಯಾಸೆಂಜರ್ನ ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ಸೇಫಾಗಿ ಕರ್ಕೊಂಡು ಹೋಗ್ಬಿಡ್ತಾರಲ್ಲ, ಇವ್ರ ಕೆಲಸಕ್ಕೆ ನಾವು ಹ್ಯಾಟ್ಸಪ್ ಹೇಳಲೇಬೇಕು. ನಾವು ಶಿವಪುರಕ್ಕೆ ಬರೋಷ್ಟರೊಳಗೆ 1:30 ಆಗಿತ್ತು. ಇಲ್ಲಿ ಪ್ರಸಾದ ಕೂಡ ಇರುತ್ತೆ, ಪೂಜೆ ಕೂಡ ನಡೆಯುತ್ತೆ. ಅಡ್ರೆಸ್ ಬಂದು ಕೊರ್ಗಜ್ಜನ ಟೆಂಪಲ್ಲು, ಮುಳ್ಳುಗುಡ್ಡೆ, ಶಿವಪುರ ಅಂತ ಹೇಳಿಬಿಟ್ಟು ಉಡುಪಿಗೆ ನಿಯರ್ ಆಗುತ್ತೆ. ಮತ್ತು ಮಧ್ಯಾಹ್ನ ಪ್ರಸಾದ ಕೂಡ ಇತ್ತು. ಇಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ ಬಿಡಲ್ಲ, ಜಸ್ಟ್ ಹೊರ್ಗಡೆಯಿಂದ ಅಷ್ಟೇ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ನೆಕ್ಸ್ಟ್ ಅಲ್ಲಿಂದ ನಾವು ಹೋಗಿದ್ದು ಕಟೀಲದುರ್ಗ ಪರಮೇಶ್ವರಿ ಟೆಂಪಲ್ಲು. ಇಲ್ಲೂ ಕೂಡ ಅಷ್ಟೇ 3:30ಗೆ ನಾವು ರೀಚ್ ಆದ್ವಿ. ಸೊ ಇಲ್ಲೂ ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡು ನಂತರ ಮಕ್ಕಳು ಸ್ವಲ್ಪ ಹೊಳಲೆಲ್ಲ ಆಟ ಆಡಿದ್ರು. ಹಾಗೆ ಕೆಲವೊಂದು ಫೋಟೋಸ್ನೆಲ್ಲ ತೆಕ್ಕೊಂಡು ನೆಕ್ಸ್ಟ್ ನಾವು ಇಲ್ಲಿಂದ ಹೊರಟ್ವಿ. ಇಲ್ಲಿ ನಾವು ಹೊರಟಾಗ ಆಲ್ರೆಡಿ 5:15 ಆಗಿತ್ತು. ನಂತರ 7:30 ಅಷ್ಟರೊಳಗೆ ನಾವು ಶ್ರೀರಾಮ ಕ್ಷೇತ್ರ ಇದೆಯಲ್ಲ ಅಲ್ಲಿದ್ವಿ. 8 ಒಳಗಡೆ ಧರ್ಮಸ್ಥಳ ರೀಚ್ ಆದ್ವಿ. ಯಾಕಂದರೆ ಪಾಪುದು ತುಲಾಭಾರ ಮಾಡಿಸೋದಿತ್ತು, ನಂದು ಹರಕೆ ಇತ್ತು, ದೇವರಿಗೆ ಹರಕೆ ಒಪ್ಸೋದಿತ್ತಲ್ವ. ಹಾಗಾಗಿ ಆನ್ಲೈನ್ ಬುಕ್ಕಿಂಗ್ ಇಲ್ಲ ಅಂತೆ ತುಲಾಭಾರ ಮಾಡಿಸೋದಕ್ಕೆ. ಹಾಗಾಗಿ ನಾವು ಡೈರೆಕ್ಟಾಗಿ ಇಲ್ಲೇ ಮಾಡೋದಿತ್ತು. 8 ಒಳಗಡೆ, ಮೀನ್ಸ್ 6ಇಂದ 8 ಒಳಗಡೆ ಬುಕ್ಕಿಂಗ್ ಮಾಡ್ಕೋಬೇಕಂತೆ ತುಲಾಭಾರ ಮಾಡಿಸೋದಿದ್ರೆ. ಹಾಗಾಗಿ ನಾವು ಅಷ್ಟರೊಳಗೆ ರೀಚ್ ಆಗಬೇಕು ಅಂತ ಬಂದು ರೂಮಿಗೆ ಹೋಗಿ ಚೆಕ್-ಇನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ನಂತರ ಪ್ರಸಾದ ತಿನ್ಕೊಂಡು ಬರೋಣ. ಅಟ್ಲೀಸ್ಟ್ ಬೆಳಗ್ಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಡೋದು ಅಂತ ಆಗಿತ್ತು. ಸೊ ಹಾಗಾಗಿ ನೈಟ್ ಇಲ್ಲೇ ಪ್ರಸಾದ ತಿನ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ತುಂಬಾ ರಶ್ ಇತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗೆಲ್ಲ ಮಕ್ಕಳು ಸ್ಕೂಲ್ ಟೂರ್ ಸೀಸನ್ ಅಲ್ವಾ. ಹಾಗಾಗಿ ಸ್ಕೂಲ್ ಮಕ್ಕಳೇ ತುಂಬ ಇದ್ರು ಎಲ್ಲ ಕಡೆನೂ. ನಾವು ಹೋಗೋ ಅಷ್ಟರೊಳಗೆ ಒಂದು 45 ಮಿನಿಟ್ಸ್ ಅಂತೂ ಆಯಿತು. ಅಲ್ಲಲ್ಲೇ ಸ್ಟ್ರಕ್ ಆಗಿ ಮತ್ತೆ ನಾವು ಫೈನಲ್ ಆಗಿ ಹುಟ್ಟುದಾಲಿಗೆ ರೀಚ್ ಆಗೋದಕ್ಕೆ. ಹೊಸದಾಗಿ ಇನ್ನೊಂದು ಅನ್ನಪೂರ್ಣ ಕೂಡ ಓಪನ್ ಆಗಿದೆ ಮೇಲ್ಗಡೆ, ನಮಗೆ ಕೆಳಗಡೆನೇ ಸಿಕ್ತು ಸರ್. ಹಾಗಾಗಿ ನಾವು ಇಲ್ಲೇ ಬಂದ್ವಿ. ನೋಡ್ಬೋದು ಎಷ್ಟು ರಶ್ ಇದೆ ಅಂತ. ಹಾಗೆ ಧರ್ಮಸ್ಥಳದ ಪ್ರಸಾದದ ರುಚಿನೇ ಬೇರೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಪ್ರಸಾದ. ಧರ್ಮಸ್ಥಳದಲ್ಲಿ ಪ್ರಸಾದ ತಿಂದೇ ಇರೋರು ಯಾರೂ ಇಲ್ಲ ಅಂತಲೇ ಹೇಳ್ಬೋದು.
ಸೊ ನಾವು ಊಟ ಎಲ್ಲ ಮುಗಿಸ್ಕೊಂಡು ನಂತರ ಹೊರಗಡೆ ಬಂದು ಕೆಲವೊಂದು ಶಾಪಿಂಗ್ ಎಲ್ಲ ಮಾಡ್ಕೊಂಡ್ವಿ. ನಾನು ಜಾಸ್ತಿ ಎಲ್ಲ ಮಕ್ಕಳಿಗೆ ಏನೂ ಕೊಡ್ಸೋಕ್ಕೆ ಹೋಗಿಲ್ಲ, ಯಾಕಂದರೆ ಆಟ ಸಾಮಾನಂತೂ ಮನೆ ತುಂಬ ಇರುತ್ತೆ, ಆದರೂ ಬೇಕು ಬೇಕು ಅಂತ ಕೇಳ್ತಾರೆ. ಈ ಸರಿ ಮಾತ್ರ ಸ್ಟ್ರಿಕ್ಟಾಗಿ ಏನೂ ಕೊಡಿಸ್ಲೇ ಇಲ್ಲ ನಾವು. ನೆಕ್ಸ್ಟು ನಾವು ರೂಮಿಗೆ 10:30 ಆಗಿತ್ತು ಬಂದಾಗ. ಸೊ ರೆಸ್ಟ್ ಮಾಡಿ ಮತ್ತು ಬೆಳಗ್ಗೆ ನಾವು ಪಾಪು ತಲೆ ಕೂದಲು ತೆಗ್ಸೋದಕ್ಕೆ ಎದ್ದೇಳಬೇಕಿತ್ತು. ಹಾಗಾಗಿ ಮಲ್ಕೊಂಡು ಬೆಳಗ್ಗೆ 5:30ಗೆ ನಾವು ಜವಳ ತೆಗಿಯೋ ಹಾಲ್ ಏನಿರುತ್ತಲ್ವ ಅಲ್ಲಿಗೆ ಬಂದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು, ಅಲ್ಲೂ ಕೂಡ ಅಷ್ಟೇ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಾವು ಮುಡಿ ತೆಗೆಸ್ಕೊಂಡು ಬಂದ್ವಿ ರೂಮಿಗೆ. ಇದು ಬಂದು ನಾವು ಉಳ್ಕೊಂಡಿದ್ದಂಥ ರೂಮು. ಇದ್ರ ಹೆಸರು ಬಂದು ರಜತಾದ್ರಿ ಅಂತ. ರೂಮ್ಸ್ನ ಬುಕ್ಕಿಂಗ್ ಮಾಡ್ಕೊಳ್ಳೋಕ್ಕೆ ಯೂಶ್ವಲಾಗಿ ಆನ್ಲೈನಲ್ಲೆಲ್ಲ ನಿಮ್ಗೆ ಬುಕ್ಕಿಂಗ್ ಸಿಗುತ್ತೆ. ಯಾಕಂದರೆ ನಾವು ಡೈರೆಕ್ಟಾಗಿ ಹೋಗಿ ಬುಕ್ಕಿಂಗ್ ಮಾಡ್ಕೋಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ನಾವು ಡೈರೆಕ್ಟಾಗಿ ಹೋದಾಗ ಕೆಲವೊಂದು ರೂಮ್ಸ್ ಎಲ್ಲ ಫುಲ್ ಆಗಿಬಿಟ್ಟಿರುತ್ತೆ. ಮತ್ತಾಗಿ ನೀವು ಅಡ್ವಾನ್ಸಾಗೇ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿಕೊಂಡ್ರೆ ಒಳ್ಳೆಯದು. ಇದು ಬಂದು ರಜತಾದ್ರಿ ಅಂತೇಳಿ ನಾವು ಉಳ್ಕೊಂಡಿದ್ದು. ಮೀನ್ಸ್ ದೇವಸ್ಥಾನದವ್ರದ್ದೇ ಅಡ್ಮಿನಿಸ್ಟ್ರೇಟರಲ್ಲಿ ಇರೋವಂಥ ಸುಮಾರು ಹೋಟೆಲ್ಸ್ ಇದ್ದಾವೆ. ಇಲ್ಲಿ ನಾವು ಒಂದು ರೂಮಿಗೆ 600 ರುಪೀಸ್ನ ಚಾರ್ಜ್ ಮಾಡಿದರು. 4 ಮೆಂಬರ್ಸ್ಗೆ ಅಲೋ ಇದೆ ಒಂದು ರೂಮಲ್ಲಿ. ಹಾಗಾಗಿ ನಾವು 3 ರೂಮ್ಸ್ನ ತೊಗೊಂಡ್ವಿ. 600 ರುಪೀಸ್ ಆರಾಮ್ಸೆ ಕೊಡ್ಬೋದು, ಯಾಕಂದರೆ ಬಿಸಿನೀರು ತಣ್ಣೀರು ವ್ಯವಸ್ಥೆ 24x7 ಇದೆ. ಯಾವಾಗಲೂ ನಿಮಗೆ ಬಿಸಿನೀರೆಲ್ಲ ಸಿಗುತ್ತೆ. ತುಂಬಾ ಚೆನ್ನಾಗಿತ್ತು, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಲಾಸ್ಟ್ ಟೈಮ್ ಕೂಡ ಅಷ್ಟೇ ಇದೇ ಹೋಟೆಲಲ್ಲೇ ನಮಗೆ ರೂಮ್ ಸಿಕ್ಕಿತ್ತು ರಜತಾದ್ರಿಯಲ್ಲಿ. ಹಾಗೆ ಅದ್ರ ಎದುರುಗಡೆ ಎಲ್ಲ ಹೋಟೆಲ್ಸ್ ಎಲ್ಲ ಇದೆ ಕಾಫಿ ಟೀಗೆ. ಹಾಗೆ ಏನಾರ ಎಮರ್ಜೆನ್ಸಿ ಮಕ್ಕಳು ಕರ್ಕೊಂಡು ಹೋದಾಗ ಕೆಲವೊಂದು ಟಿಫನ್ ಅಥವಾ ಊಟಕ್ಕೆ ಏನಾರ ಎಮರ್ಜೆನ್ಸಿ ಬೇಕಂದರೆ ಸಿಗತ್ತೆ. ನೆಕ್ಸ್ಟ್ ಡೇ ನಾವು 7:30 ಅಷ್ಟರೊಳಗೆ ಎಲ್ಲ ರೆಡಿಯಾಗಿ ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ. ಯೂಶ್ವಲಿ ಡೈಲಿ 6:30ಇಂದ ದೇವ್ರ ದರ್ಶನ ಶುರುವಾಗತ್ತೆ ಇಲ್ಲಿ. ಪ್ರಸಾದ ಬಂದು 10:30ಇಂದ ಶುರುವಾಗುತ್ತೆ. 6:30ಗೆ ನೀವು ದರ್ಶನ ಎಲ್ಲ ಮುಗಿಸ್ಕೊಂಡ್ರೆ ಬೇಗನೆ 10:30 ಮೇಲೆ ಬೇಕಾದರೆ ಪ್ರಸಾದ ತೊಗೋಬೋದು. ನಾವಿಲ್ಲಿ ಪಾಪು ತುಲಾಭಾರಕ್ಕೆ ಅಂತ ಹೇಳ್ಬಿಟ್ಟು ರೆಸಿಪ್ಟ್ ತೊಗೊಂಡಿದ್ರಿಂದ ಆಕೆ 4 ಮೆಂಬರ್ಸ್ಗೆ ಬಿಡ್ತಾರೆ. ಇದು ಬಂದು ತುಲಾಭಾರ ಮಾಡಿಸೋವಂಥ ಕೌಂಟರು. ಸೊ ಇಲ್ಲಿಂದ ನಮಗೆ 4 ಮೆಂಬರ್ಸಿಗೆ ಬಿಟ್ಟರು. ಮತ್ತು ನಮ್ಮ ಮನೆಯವರು, ನಮ್ಮ ನಾದಿನಿಯವ್ರ ಮನೆಯವರು ಮತ್ತು ನನ್ನ ತಮ್ಮ ಅವ್ರು 3 ಜನ ಸ್ಪೆಷಲ್ ದರ್ಶನದಲ್ಲಿ ಬಂದರು. ಸ್ಪೆಷಲ್ ದರ್ಶನಕ್ಕೆ ಬಂದು 200 ರುಪೀಸ್ ಚಾರ್ಜ್ ಮಾಡ್ತಾರೆ. 1 ಅವರ್ ಒಳಗಡೆ ನಾವು ದರ್ಶನ ಎಲ್ಲ ಮುಗಿಸ್ಕೋಬೋದು. ನಾವಿಲ್ಲಿ ವೆಯ್ಟ್ ಮಾಡ್ತಿದ್ದಂಥ ಟೈಮಲ್ಲಿ ದೈವಿಕ್ ಈ ಥರ ಆಟ ಆಡ್ತಾ ಇದ್ದ. ಸೊ ಅದು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಾನು ಇದ್ರ ಜೊತೆ ಆ್ಯಡ್ ಮಾಡಿಕೊಂಡೆ. ಮೆಮೊರಬಲ್ ಆಗಿರುತ್ತೆ ಈ ಥರದ್ದು ಅಂತ ಹೇಳ್ಬಿಟ್ಟು ಅಷ್ಟೇ. ಶ್ರೀ ಮಂಜುನಾಥ ನಮ್ಮ ಮನೆ ದೇವರು ಕೂಡ ಹೌದು. ನಾವು ವರ್ಷಕ್ಕೊಂದ್ಸರಿ ಹೋಗಬೇಕು ಅನ್ಕೋತೀವಿ, ಬಟ್ ದೇವ್ರು ಕರೆಸ್ಕೊಳ್ಳೋದೇ ಇಲ್ಲ. ನಾವು ಹೋಗೋದು 1.5 ಇಯರ್ ಅಥವಾ 2 ಇಯರ್ಸ್ ಆಗೇ ಬಿಡುತ್ತೆ. ನಾವು ಈ ಪ್ಲೇಸಿಗೆ ಯಾವಾಗಲೇ ಬಂದರೂ ಎಷ್ಟೇ ಜರ್ನಿ ಮಾಡ್ಕೊಂಡು ಬಂದಿದ್ರು ಕೂಡ ಆ ದೇವ್ರ ಮುಖ ನೋಡಿದ ತಕ್ಷಣ ನಮ್ಮ ಮೈಯಲ್ಲಿರೋ ಸುಸ್ತು ಎಲ್ಲ ಹೋಗ್ಬಿಡತ್ತೆ. ಏನೋ ಒಂಥರ ಭಾವನೆ, ನೆಮ್ಮದಿಯ ಭಾವನೆ ನಮಗೆ ಮೂಡುತ್ತೆ. ದೇವ್ರ ದರ್ಶನ ಎಲ್ಲ 10 o'clock ಒಳಗಡೆ ಮುಗ್ದೋಯ್ತು. ನೆಕ್ಸ್ಟ್ ನಾವು ರೂಮಿಗೆ ಬಂದಮೇಲೆ ಪಾಪುಗೆ ಆರತಿ ಮಾಡೋ ಶಾಸ್ತ್ರ ಇತ್ತಲ್ವ, ಸೊ ಅದು ಕೂಡ ಅಷ್ಟೇ ಮಾಡ್ತಾಯಿದ್ರು. ನಮ್ಮ ತವ್ರ ಮನೆಯಿಂದ ಮಾಡಬೇಕಲ್ವ, ಹಾಗಾಗಿ ನಮ್ಮ ಅಮ್ಮ ಬರೋದಕ್ಕಾಗಿರಲಿಲ್ಲ. ನನ್ನ ತಮ್ಮನ ಹೆಂಡ್ತಿನ ಕಳಿಸಿದ್ರು. ಅವರೇ ಶಾಸ್ತ್ರ ಎಲ್ಲ ಮಾಡಿದ್ರು. ಮಡ್ಲಕ್ಕಿ ಎಲ್ಲ ಕೊಟ್ಟು ಪಾಪುಗೆ ಬಟ್ಟೆ ಹಾಗೆ ಗಮ್ಯಂಗೆ ಮತ್ತು ನಮ್ಮ ಮನೆಯವರಿಗೆ ಕೊಡುವಂಥದ್ದು ಏನು ಪದ್ಧತಿ ಇರುತ್ತೆ ಅದನ್ನು ಕೊಟ್ಬಿಟ್ಟು ಆರತಿ ಕೂಡ ಮಾಡಿದ್ರು. ಸೊ ಈ ಥರ ಇತ್ತು. ಹಾಗೆ ಇವರು ನಮ್ಮ ನಾದಿನಿ, ಅವರು ಕೂಡ ಅಷ್ಟೇ ಶಾಸ್ತ್ರನ ಮಾಡ್ತಿದ್ದಾರೆ. ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಯೂಶ್ವಲಾಗಿ ಜವಳ ತೆಗೆಸಿದ್ದಾದಮೇಲೆ ಆರತಿ ಮಾಡೋ ಶಾಸ್ತ್ರ ಮಾಡ್ತಾರೆ ಎಲ್ಲರೂ. ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ. ನಾವಿಲ್ಲಿ ಉಳ್ಕೊಂಡಿದ್ದಂಥ ರೂಮಲ್ಲೇ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡ್ವಿ. ಅವರು ಕೂಡ ತಂದಿದ್ದಂಥ ಗಿಫ್ಟ್ಗಳನ್ನ ಕೊಟ್ಟರು. ಸೊ ಈ ಥರ ಇತ್ತು ನಮ್ಮ ಪಾಪು ಜವಳ ಕಾರ್ಯಕ್ರಮ ಅಂತ ಹೇಳ್ಬೋದು. ಸೊ ಇದೊಂದು ಶಾಸ್ತ್ರ ಮೊದಲಿಂದನೂ ದೊಡ್ಡವ್ರು ಮಾಡಿರುವಂಥ ಶಾಸ್ತ್ರ. ಸೊ ಅದನ್ನು ಪಾಲನೆ ಮಾಡ್ಕೊಂಡು ಬಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಮುಂದಿನ ಪೀಳಿಗೆಗೆ ಈ ಒಂದು ಶಾಸ್ತ್ರಗಳು ನೆನಪಿದ್ರೆ ಇನ್ನೂ ಒಳ್ಳೆಯದು. ಅದು ನೆನಪಿಟ್ಕೊಳ್ಳೋದು ಬಿಡೋದು ನಮ್ಮ ಮೇಲೆ ಡಿಪೆಂಡ್. ಯಾಕಂದರೆ ನಾವು ನಮ್ಮ ಮಕ್ಕಳಿಗೆ ಕಲಿಸಿದ್ರೆ ನಮ್ಮ ಮಕ್ಕಳು ಅದನ್ನು ನೋಡಿ ಕಲಿತ್ಕೊಂಡು ಅದನ್ನು ಅವ್ರು ಮುಂದುವರಿಸ್ತಾರೆ ಅಂತ ಅಷ್ಟೇ. ಈಗ ನಾನು ನೋಡ್ಕೊಂಡಿದ್ದೀನಿ, ನನ್ನ ಮಗಳು ನೋಡ್ಕೋತಾಳೆ. ಹಾಗೆ ಅದನ್ನು ನೆಕ್ಸ್ಟ್ ಮಾಡ್ಕೊಂಡು ಹೋದವರು ಆ ಒಂದು ಶಾಸ್ತ್ರನ ಕಂಟಿನ್ಯೂ ಮಾಡೋದು. ಇವರು ನಮ್ಮ ಅತ್ತೆಯವರು ಕೂಡ ಅಷ್ಟೇ ಆರತಿ ಮಾಡ್ತಾಯಿದ್ದಾರೆ. ಸೊ ಕಂಪ್ಲೀಟಾಗಿ ಎಲ್ಲ ನಾವು ಮುಗಿಸ್ಕೊಂಡು 10:30 ಅಷ್ಟರೊಳಗೆ ಚೆಕ್ಔಟ್ ಮಾಡಿಕೊಂಡು ಹೊರಟ್ವಿ. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಹೋಗೋದು ಸೌತಡ್ಕ ಗಣಪತಿ, ಅದಾದ ನಂತರ ಕುಕ್ಕೆ ಸುಬ್ರಹ್ಮಣ್ಯ ಇತ್ತು. ಸೊ ಅದರ ಮಧ್ಯದಲ್ಲಿ ಒಂದು ಶಿಶಿಲೇಶ್ವರ ಟೆಂಪಲ್ ಅಂತ ಸಿಗುತ್ತೆ. ಅಂದರೆ ಇದು ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ, ಶಿಶಿಲ ಅಂತ ಹೇಳ್ಬಿಟ್ಟು ಊರ ಹೆಸರು. ಇದು ನೀವು ಸೌತಡ್ಕ ಗಣಪತಿ ಹೋಗೋಕ್ಕೆ ನಿಯರಲ್ಲೇ ಸಿಗುತ್ತೆ. ಅಂದರೆ ಧರ್ಮಸ್ಥಳ ಬಿಟ್ಟಾದ ನಂತರ
ನಮಗೆ ಇಲ್ಲಿ ಮಧ್ಯದಲ್ಲಿ 15 ಕಿಲೋಮೀಟರ್ಸ್ ಬ್ಯಾಕ್ ಸೈಡ್ ಒಂದು ಪ್ಲೇಸ್ ಬರುತ್ತೆ ಶಿಶಿಲ ಅಂತ ಹೇಳ್ಬಿಟ್ಟು. 15 ಕಿಲೋಮೀಟರ್ಸ್ ಹೋಗಿ ಮತ್ತು 15 ಕಿಲೋಮೀಟರ್ಸ್ ನೀವು ರಿಟರ್ನ್ ಬರಬೇಕಾಗುತ್ತೆ ಸೌತಡ್ಕ ಗಣಪತಿಗೆ ಹೋಗೋದಕ್ಕೆ. ಸೊ ಇಲ್ಲಿ ತುಂಬಾ ಚೆನ್ನಾಗಿತ್ತು. ನಮ್ಮ ಹಸ್ಬೆಂಡ್ಗೆ ಅವ್ರ ಫ್ರೆಂಡ್ ಹೇಳಿದ್ರಂತೆ ತುಂಬ ಚೆನ್ನಾಗಿದೆ ಟೆಂಪಲ್, ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು. ಹೋಗ್ತಾ ಎಂಟ್ರೆನ್ಸಲ್ಲೇ ಒಂದು ಬ್ರಿಡ್ಜ್ ಇದೆ, ಓಪನ್ ಬ್ರಿಡ್ಜು. ಅದಾದ ನಂತರ ಒಂದು ತೂಗು ಸೇತುವೆ ಕೂಡ ಮಾಡಿದ್ದಾರೆ. ನಾವು ಹೋಗಿದ್ದ ಟೈಮಿಗೆ ಕರೆಕ್ಟಾಗಿ ದೇವ್ರ ದರ್ಶನ ಆಯಿತು, ಹಾಗೆ ಮಹಾಮಂಗಳಾರತಿ ಕೂಡ ಆಯಿತು. ತುಂಬಾ ಚೆನ್ನಾಗಿ ಅನ್ನಿಸ್ತು, ಯಾಕಂದರೆ ಒಂದು ನೇಚರ್ ಮಧ್ಯದಲ್ಲಿರುವಂಥ ಟೆಂಪಲು, ಹಾಗೆ ಹೊಳೆ ಇದೆ. ಹಾಗೆ ಶೃಂಗೇರಿಯಲ್ಲಿ ನಾವೇನು ಫಿಶ್ ನೋಡ್ತೀವಿ ಅದ್ರ 3ರಷ್ಟು ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ಏನು ನೋಡಿದ್ರಿ, ಇಲ್ಲಿ ಭಟ್ರು ದೇವ್ರಿಗೆ ನೈವೇದ್ಯ ಮಾಡಿರೋವಂಥದ್ದನ್ನು ಪ್ರಸಾದ ತೊಗೊಂಬಂದು ಒಳಗೆ ಹಿಂಗೆ ಹಾಕ್ತಾ ಇದ್ದಾಗ ಎಲ್ಲ ಫಿಶ್ಗಳು ಬಂದು ತಿಂತಾಯಿದ್ವು. ಮೀನ್ಸ್ ಅವರು ಭಟ್ರು ಕೈಯಿಂದನೇ ಫೀಡ್ ಮಾಡ್ತಾಯಿದ್ರು, ಅಷ್ಟು ಚೆನ್ನಾಗಿ ತಿನ್ಕೊಂಡು. ಅಂದರೆ ಇದೇ ಫಸ್ಟ್ ಟೈಮ್ ಈ ಥರ ನೋಡಿದ್ದು ಅನಿಸುತ್ತೆ. ದಯವಿಟ್ಟು ಈ ತೂಗು ಸೇತುವೆ ಹತ್ರ ನಿಂತ್ಕೊಂಡು ಅವನು ಕೂಡ ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಡು ಹಾಕ್ತಾಯಿದ್ದ. ನಾವು ವಾಪಸ್ ಕೇಳಿದ್ರೆ ಏನು ಮಾಡಿದ್ರು ಕವರ್ ರಿಟರ್ನ್ ಕೊಡ್ತಾನೆ ಇರಲಿಲ್ಲ. ಇಲ್ಲಿರೋವಂಥ ಮೀನುಗಳೆಲ್ಲ ದೈವ ಸ್ವರೂಪಿ ಮೀನುಗಳಂತೆ. ಇದಕ್ಕೆ ಬೆಳ್ತಕ್ಕಿ ಬಿಟ್ಟರೆ ಹರಳು ಇಷ್ಟನ್ನು ಮಾತ್ರ ನಾವು ಆಹಾರವಾಗಿ ಕೊಡ್ಬೋದು, ಅದು ಬಿಟ್ಟರೆ ಬೇರೆ ಇನ್ನೇನು ಕೊಡೋಂಗಿಲ್ಲ ಅಂತ ಬರ್ತಿದ್ರು. ನೆಕ್ಸ್ಟ್ ನಾವು ಬಂದಿದ್ದು ಸೌತಡ್ಕ ಗಣಪತಿ ಟೆಂಪಲು. ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಗಾಡ್ ಅಂತಲೇ ಹೇಳ್ಬೋದು. ಇಲ್ಲಿ ಅರ್ಕೆ ಮಾಡ್ಕೊಂಡವರು ಅರ್ಕೆ ಈಡೇರಿದ ಮೇಲೆ ಇಲ್ಲಿ ಗಂಟೆನ ಕಟ್ತಾರಂತೆ, ಹಾಗಾಗಿ ಗಂಟೆ ಗಣಪತಿ ಅಂತ ಕೂಡ ಕರೀತಾರೆ. ಹಾಗೆ ಒಂದು ಮರದ ಕೆಳಗಡೆ ಇರೋವಂಥ ಗಣಪತಿ ಅಂತ ಹೇಳ್ಬೋದು. ಜೊತೆಗೆ ಯಾವುದೇ ಮಳೆ ಬಂದರೂ ಕೂಡ ದೇವರ ಮುಂದೆ ಹಚ್ಚಿಟ್ಟಿರೋ ದೀಪ ಹಾರೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಇಲ್ಲೂ ಕೂಡ ಪ್ರಸಾದ ಇರುತ್ತೆ, ನಾವು ಇಲ್ಲೇ ಪ್ರಸಾದ ತಿನ್ಕೊಂಡ್ವಿ. ಯೂಶ್ವಲಾಗಿ ನಾವು ಧರ್ಮಸ್ಥಳದಲ್ಲಿ ದರ್ಶನ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ಮಾಡ್ಕೊಂಬರೋದ್ರಿಂದ ಇಲ್ಲಿ ಯಾವತ್ತೂ ಪ್ರಸಾದ ತಿಂದಿರಲಿಲ್ಲ. ತುಂಬಾ ಚೆನ್ನಾಗಿತ್ತು, ರುಚಿ ಅಂತ ಹೇಳ್ಬೋದು. ನಂತರ ಸೌತಡ್ಕ ಗಣಪತಿ ಟೆಂಪಲ್ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಇಲ್ಲಿ ಆಲ್ರೆಡಿ ನಾವು 3 ಅಷ್ಟರೊಳಗೆ ಇದ್ವಿ. 3:30 ದರ್ಶನ ಶುರು ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ರಶ್ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಹಾಗೆ ಚಂಪಾಷಷ್ಠಿ ಇದ್ದಿದ್ದರಿಂದ 12ನೇ ತಾರೀಕು ಚಂಪಾಷಷ್ಠಿ ಮುಗಿಯುತ್ತೆ. ಸೊ ಹಾಗಾಗಿ ದೇವಸ್ಥಾನ ಫುಲ್ ಕ್ಲೀನ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೀರು ಬಿಟ್ಟಿದ್ರು. ತುಂಬಾ ಚೆನ್ನಾಗಿತ್ತು, ನೀರಲ್ಲೇ ನಾವು ನಿಂತ್ಕೊಂಡು ಕ್ಯೂನಲ್ಲಿ ಬಂದು ದೇವ್ರ ದರ್ಶನನ ಮುಗಿಸ್ಕೊಂಡ್ವಿ. ವಿಡಿಯೋ ಯಾಕೋ ತುಂಬ ಬ್ಲರ್ರಾಗಿ ಬಂದಿದೆ, ರೀಸನ್ ಏನು ಅಂತ ಗೊತ್ತಿಲ್ಲ. ಬಟ್ ಸ್ವಲ್ಪನೇ ಅಂದರೆ ಶೇರ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ ನಾನು ಈ ವ್ಲಾಗ್ನ ನಿಮ್ಮ ಜೊತೆ ಹೇಳಿದೆ. ಕಂಪ್ಲೀಟಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು 5:30ಗೆ. ಯೂಶ್ವಲಿ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥನ ದರ್ಶನ ಮುಗಿಸ್ಕೊಂಡು ನಂತರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಎಲ್ಲರೂ ಇದೇ ಥರನೇ ಫಾಲೋ ಮಾಡೋದು. ಸೊ ನಾವು ಕೂಡ ಅಷ್ಟೇ ಇದೇ ರೀತಿಯೇ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ತುಂಬಾ ಸುಖಕರವಾಗಿ ಪ್ರಯಾಣ ಕೂಡ ಆಯಿತು. ದೇವ್ರ ದರ್ಶನ ಕೂಡ ಎಲ್ಲ ಕಡೆಯೂ ತುಂಬ ಚೆನ್ನಾಗಾಯಿತು. ಸೊ ನಮ್ಮ ಪಾಪುದು ತಲೆ ಕೂದಲು ತೆಗೆಸೋ ಶಾಸ್ತ್ರ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು. ತುಂಬಾ ಖುಷಿ ಆಯಿತು. ಸೊ ನಾವು 5:30ಗೆ ಹೊರಟು ಎಕ್ಸಾಕ್ಟು 9:30ಗೆಲ್ಲ ಚಿಕ್ಕಮಂಗ್ಳೂರಲ್ಲಿದ್ವಿ. ನಮ್ಮ ನಾದಿನಿಯವ್ರನ್ನ ಅವ್ರ ಊರಿಗೆ ಡ್ರಾಪ್ ಮಾಡಿ ನಂತರ ನಾವು ಹೊರಟಿದ್ದು 9:30, 10 ಎಕ್ಸಾಕ್ಟ್ 10 ಆಗಿತ್ತು ಅಂತ ಅನಿಸುತ್ತೆ ಮೇ ಬಿ. ನೆಕ್ಸ್ಟು ನಾವು 12:30ಗೆಲ್ಲ ನಮ್ಮ ಊರು ಶಿವಮೊಗ್ಗದಲ್ಲಿ ಇದ್ವಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗಲ್ಲಿ ನಾನು ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಮೀನ್ಸ್ ಜವಳ ತೆಗೆಯೋದು ಯಾವ ರೀತಿ ಶಾಸ್ತ್ರಬದ್ಧವಾಗಿ ಮಾಡೋದು, ಹಾಗೆ ನಾವು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ರೂಮ್ಸ್ ಬುಕ್ಕಿಂಗ್ ಆಗಿರ್ಬೋದು. ಸೊ ಈ ಥರ ಎಲ್ಲ ಥರದ್ದು ಮಾಹಿತಿನ ಆದಷ್ಟು ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಈ ಒಂದು ಮಾಹಿತಿ ಗೊತ್ತಿಲ್ಲದೆ ಇರೋರಿಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ. ಸೊ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಈಗ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.